ನಮಸ್ಕಾರ. ಶ್ರೀ ಜ್ಯೋತಿಷ್ಯ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಆಷಾಢ ಮಾಸದಲ್ಲಿ ಬರುವಂಥ ಮೃತ್ಯುಯೋಗ, ದಗ್ಧಯೋಗ, ಅಮೃತ ಸಿದ್ಧಿ ಯೋಗ, ಜೊತೆಯಲ್ಲಿ ಸಂಕ್ರಮಣ, ಅದನ್ನು ಕೂಡ ತುಂಬ ಜನ ಸಂಕ್ರಮಣದ ದಿವಸನೂ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಂಕ್ರಮಣ ಅಂತಂದರೆ ಅದು ತಿಥಿ ಕಾರ್ಯಗಳನ್ನು ಮಾಡುವಂಥ ದಿನ ಆಗಿರುತ್ತೆ. ಅವತ್ತಿನ ದಿವಸನೂ ಅಷ್ಟೇ ಮಂಗಳ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಅವಕಾಶ ಇರೋದಿಲ್ಲ. ನೋಡಿ, ಮೊದಲಿಗೆ ಆ ಸಂಕ್ರಮಣನೇ ಹೇಳ್ತಾ ಇದ್ದೀನಿ. ಆ ಸಂಕ್ರಮಣ ಬಂದು ಆಷಾಢ ಮಾಸದಲ್ಲಿ ನಮಗೆ ಜುಲೈ 16ನೇ ತಾರೀಕು ಗುರುವಾರ ಇರುತ್ತೆ. ಅದನ್ನು ಹೊರತುಪಡಿಸಿದರೆ ದಗ್ಧಯೋಗ 26ನೇ ತಾರೀಕು ಭಾನುವಾರದ ದಿವಸ ದ್ವಾದಶಿ ತಿಥಿ ಇರುತ್ತೆ, ಅದು ದಗ್ಧಯೋಗವಾಗಿರುತ್ತೆ. ಅದಾದಮೇಲೆ ಮೃತ್ಯುಯೋಗ ಆಗಸ್ಟ್ 5ನೇ ತಾರೀಕು ಬುಧವಾರದ ದಿವಸ ಅಶ್ವಿನಿ ನಕ್ಷತ್ರ ಸೇರಿ ಮೃತ್ಯುಯೋಗ ಆಗಿರುತ್ತೆ. ಸೊ ಅಮೃತ ಸಿದ್ಧಿಯೋಗ ಆಗಸ್ಟ್ 8ನೇ ತಾರೀಕು ಶನಿವಾರದ ದಿವಸ ರೋಹಿಣಿ ನಕ್ಷತ್ರದೊಂದಿಗೆ ಶನಿವಾರ ಕೂಡಿದಾಗ ಅಮೃತ ಸಿದ್ಧಿಯೋಗ ಆಗಿರುತ್ತೆ. ಅವತ್ತಿನ ದಿವಸ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂಥದ್ದಿದ್ದರೂ ಶ್ರೇಷ್ಠವಾಗಿರುತ್ತೆ. ಸ್ನೇಹಿತರೆ, ಆಷಾಢ ಮಾಸದಲ್ಲಿ ನಮಗೆ ದಗ್ಧಯೋಗ, ಸಂಕ್ರಮಣ, ಅದಾದ ಮೇಲೆ ಮೃತ್ಯುಯೋಗ, ಅಮೃತ ಸಿದ್ಧಿಯೋಗ, ಅದು ನಿಮಗೆ ಒಂದು ಫೋಟೋ ಕಳಿಸುವಂಥ ಪ್ರಯತ್ನ ಮಾಡ್ತೀನಿ ಇದರ ಜೊತೆಯಲ್ಲಿ. ಸೊ ಅದನ್ನು ನೋಡಿಕೊಂಡು ಖಂಡಿತವಾಗಲೂ ಆಚರಣೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.